ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಇನ್ಫೋ ಅಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಈ ಒಂದು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ಶಾಲೆಯಲ್ಲಿ ಮುಖ್ಯ ಶಿಕ್ಷಕರು ಇರಲಾರ್ದಾಗ ಆ ಒಂದು ಶಾಲೆಯ ಪ್ರಭಾರವನ್ನು ಯಾರು ವಹಿಸ್ಕೊಡ್ಬೇಕು ಅನ್ನೋದೊಂದು ಸ್ಪಷ್ಟೀಕರಣ ಕೇಳುತ್ತಿದ್ದಾರೆ. ಸೊ ನಮ್ಮ ಸರ್ಕಾರದ ಆದೇಶ ಒಂದಿದೆ ಸ್ಪಷ್ಟೀಕರಣಕ್ಕೆ. ಆ ಆದೇಶದ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ವಿಷಯ ಇದೆ. ಸರ್ಕಾರಿ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರ ಪ್ರಭಾರವನ್ನು ವಹಿಸಿಕೊಡುವ ಬಗ್ಗೆ ಸ್ಪಷ್ಟೀಕರಣ ನೀಡಿರುವ ಬಗ್ಗೆ ದಿನಾಂಕ 23/6/2021 ಪ್ರಕಾರ ಆ ಒಂದು ಸಂಘದವರು ಅದಕ್ಕೆ ಮನವಿ ಮಾಡಿದ್ದಾರೆ. ಸೊ ಅದಕ್ಕೆ ಆದೇಶನೂ ಬಂದಿದೆ. ವಿಷಯಕ್ಕೆ ಮೇಲೆ ನೋಡಿ, ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರ ಪ್ರಭಾರವನ್ನು ವಹಿಸಿಕೊಡಲು ಒಟ್ಟಾರೆ ಸೇವಾ ಹಿರಿತನವನ್ನು ಪರಿಗಣಿಸಬೇಕೇ ಅಥವಾ ಶಾಲಾ ಸೇವಾ ಹಿರಿತನವನ್ನು ಪರಿಗಣಿಸಬೇಕೇ ಎಂಬುದರ ಬಗ್ಗೆ ಸ್ಪಷ್ಟೀಕರಣ ನೀಡಲು ಕೋರಿರುತ್ತಾರೆ. ಅಂದರೆ ಈ ಒಂದು ಶಾಲೆ ಇನ್ಚಾರ್ಜ್ ಒಂದು ವೇಳೆ ಹೆಡ್ ಮಾಸ್ಟರ್ ಇಲ್ದಾಗ ಆ ಒಂದು ಶಾಲೆಯನ್ನು ಇನ್ಚಾರ್ಜನ್ನು ಆ ಒಂದು ಇಡೀ ಟೋಟಲ್ ಸರ್ವೀಸಲ್ಲಿ ಯಾರು ಸೀನಿಯರ್ ಇರ್ತಾರೋ ಆ ಒಂದು ಟೀಚರ್ಗೆ ಕೊಡಬೇಕಾ, ಅಥವಾ ಶಾಲೆಯಲ್ಲಿ ಯಾರು ಸೀನಿಯರ್ ಇರ್ತಾರೋ ಆ ಒಂದು ಟೀಚರ್ಗೆ ಕೊಡಬೇಕಾ ಅನ್ನೋದನ್ನು ಸ್ಪಷ್ಟೀಕರಣ ಕೇಳಿರುತ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ಆದೇಶ ಸಂಖ್ಯೆ ED 626 PBS 2014 ಬೆಂಗಳೂರು ದಿನಾಂಕ 19/5/2017 ವೃಂದ ಮತ್ತು ನೇಮಕಾತಿ ನಿಯಮಾವಳಿಯಂತೆ ಹಾಗೂ ಮಾನ್ಯ ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರವರ ಸುತ್ತೋಲೆ ಸಂಖ್ಯೆ C35/ಶಿ ಇತರೆ 12/2020-21 ದಿನಾಂಕ 26/2/2021 ಪ್ರಕಾರ ಒಟ್ಟಾರೆ ಸಲ್ಲಿಸಿರುವ ಸೇವಾ ಜ್ಯೇಷ್ಠತೆಯನ್ನು ಆಧರಿಸಿ ಹಿರಿಯ ಸಹ ಶಿಕ್ಷಕರಿಗೆ ಸರ್ಕಾರಿ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರ ಪ್ರಭಾರವನ್ನು ವಹಿಸಿಕೊಳ್ಳಲು ತಿಳಿಸಿದೆ. ನೋಡಿ ಸ್ನೇಹಿತರೆ, ಇಲ್ಲಿ ಬಂದಿರೋದು ಶಾಲಾ ಸೀನಿಯರ್ ಅಲ್ಲ, ಟೋಟಲ್ ಸರ್ವಿಸ್ ಸೀನಿಯರ್. ಶಾಲೆಯಲ್ಲಿ ಸೀನಿಯರ್ ಅಲ್ಲ ಇಂಪಾರ್ಟೆಂಟು, ಟೋಟಲ್ ಸರ್ವಿಸ್ ಸೀನಿಯರಲ್ಲಿ ಯಾರು ಆ ಶಾಲೆಯಲ್ಲಿ ಫಾರ್ ಎಕ್ಸಾಂಪಲ್ ಒಂದು 10 ಜನ ಶಿಕ್ಷಕರಿದ್ದರು, ಇಲ್ಲ ಒಂದು 5 ಜನ ಶಿಕ್ಷಕರಿದ್ದರು. 5 ಜನ ಶಿಕ್ಷಕರಲ್ಲಿ ಯಾರು ಟೋಟಲ್ ಸರ್ವೀಸು, ಆ ಸ್ಕೂಲ್ ಸರ್ವಿಸ್ ಅಲ್ಲ ಸ್ನೇಹಿತರೆ, ಟೋಟಲ್ ಸರ್ವೀಸು, ಅವರು ಬೇರೆ ಬೇರೆ ಶಾಲೆಗಳಲ್ಲಿ ಕೆಲಸ ಮಾಡಿದ್ರು, ಆ ಎಲ್ಲ ಶಾಲೆಗಳೆಲ್ಲ ಟೋಟಲ್ ಸರ್ವೀಸಲ್ಲಿ ಯಾರು ಸೀನಿಯರ್ ಇರ್ತಾರೋ ಅವರಿಗೆ ಏನು ಮಾಡಬೇಕಪ್ಪ ಅಂದರೆ ಈ ಒಂದು ಮುಖ್ಯ ಗುರುಗಳ ಇನ್ಚಾರ್ಜನ್ನು ಕೊಡಬೇಕಾಗುತ್ತದೆ ಎಂಬುದು ಈ ಆದೇಶ ತಿಳಿಸ್ತಾ ಇದೆ ಸ್ನೇಹಿತರೆ. ಈ ಒಂದು ಸುತ್ತೋಲೆನೂ ಅದನ್ನೇ ಹೇಳಿದೆ. ಸುತ್ತೋಲೆ ಆದಮೇಲೆ ಆ ಸುತ್ತೋಲೆಗೆ ಸಂಬಂಧಪಟ್ಟಂತೆ ಈ ಒಂದು ಜಿಲ್ಲೆಯ ಒಂದು DDPI ಅವರು ಸಹ ಆ ಒಂದು ಆದೇಶವನ್ನು ಮಾಡಿದ್ದಾರೆ ಸ್ನೇಹಿತರೆ. ಈ ರೀತಿ ನಾವು ಏನು ಮಾಡಬೇಕು, ಟೋಟಲ್ ಸರ್ವಿಸ್ ಯಾರು ಆ ಒಂದು ಸ್ಕೂಲಲ್ಲಿ ಹೆಚ್ಚು ಸರ್ವಿಸ್ ಮಾಡಿರ್ತಾರೋ ಆ ಸ್ಕೂಲಲ್ಲಿ, ಅಂದರೆ ಆ ಸ್ಕೂಲಲ್ಲಿರುವ ಶಿಕ್ಷಕರಲ್ಲಿ ಯಾರು ಜಾಸ್ತಿ ಇಡೀ ಸರ್ವೀಸು, ಅಂದರೆ ಬೇರೆ ಬೇರೆ ಶಾಲೆಗಳ ಸರ್ವೀಸು ಆಗಿರ್ಬೋದು, ಆ ಶಾಲೆಯಲ್ಲೇ ಸರ್ವೀಸು ಆಗಿರ್ಬೋದು, ಒಟ್ಟಾರೆ ಸೀನಿಯರ್ ಸೇವಾ ಜ್ಯೇಷ್ಠತೆ ಆಧರಿಸಿ ಆ ಒಂದು ಸಹ ಶಿಕ್ಷಕರಿಗೆ ಏನು ಮಾಡಬೇಕು, ಶಾಲೆಯ ಮುಖ್ಯ ಶಿಕ್ಷಕರ ಪ್ರಭಾರವನ್ನು ಕೊಡತಕ್ಕದ್ದಂತ ಅಂತ ಈ ಒಂದು ಆದೇಶ ಹೇಳ್ತದೆ. ಅದಕ್ಕೆ ಎಲ್ಲರೂ ಸಹ ಈ ಒಂದು ಆದೇಶಕ್ಕೆ ಬದ್ಧರಾಗಿ ಟೋಟಲ್ ಸರ್ವಿಸ್ ಸೀನಿಯರ್ ಯಾರಿರ್ತಾರೋ, ಶಾಲೆ ಸರ್ವಿಸ್ ಸೀನಿಯರ್ ಅಲ್ಲ, ಟೋಟಲ್ ಸರ್ವಿಸ್ ಸೀನಿಯರ್ ಸ್ನೇಹಿತರೆ, ಆ ಒಂದು ಸರ್ವಿಸ್ ಸೀನಿಯರ್ಗೆ ಆ ಒಂದು ಮುಖ್ಯ ಗುರುಗಳ ಚಾರ್ಜನ್ನು ಕೊಡತಕ್ಕದ್ದಂತು ಅಂತ ಈ ಒಂದು ಆದೇಶದ ಪ್ರಕಾರ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇದೇ ರೀತಿ ನಿಮಗೆ ಸ್ಯಾಟ್ಸು, UDISu, HRMS ಇನ್ನಿತರ ಎಲ್ಲ ವಿಚಾರಗಳು ನಿಮ್ಗೆ ನೋಟಿಫಿಕೇಶನ್ ರೂಪದಲ್ಲಿ ಬರ್ತದೆ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.